ನಮಸ್ಕಾರ ಸ್ನೇಹಿತರೆ, ನಾನು ಲೈಫ್ ವಿತ್ ನಾಗರಾಜ್ ಯೂಟ್ಯೂಬ್ ಚಾನಲಿಂದ ನಾವು ಇವತ್ತು ಒಂದು ಕಾರ್ಗಿಲನ್ನು MNC ಕಂಪ್ನಿ ಹತ್ರ ಬಂದಿದ್ದೀವಿ. ಯಾವುದೋ ಕಾರಣಕ್ಕೋಸ್ಕರ ಸ್ಟ್ರೈಕ್ ನಡೀತಾ ಇದೆ. ನಮಗೂ ಅಷ್ಟೊಂದು ಪರಿಪೂರ್ಣವಾಗಿ ಗೊತ್ತಿಲ್ಲ. ಇಲ್ಲಿರೋರನ್ನ ನಮ್ಮ ಸ್ನೇಹಿತರನ್ನ ಕೇಳಿಬಿಟ್ಟು ಮಾತಾಡಿಸಿ ಏನೇನು ಇಲ್ಲಿ ಏನೇನು ಸಮಸ್ಯೆ ಇದೆ, ಏನು ಇದು ಇದೆ, ಇದರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಅಂತಂದು ಬಂದಿದ್ದೀವಿ. ಹೋಗೋಣ, ಅವ್ರ ಹತ್ರ ಲೈವ್ ಆಗಿ ಹೋಗೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಾವು ಲೈಫ್ ವಿತ್ ನಾಗರಾಜ್ ಯೂಟ್ಯೂಬ್ ಚಾನಲಿಂದ. ಸರ್, ಇಲ್ಲಿ ಧರಣಿ ಕೂತ್ಕೊಂಡಿದ್ದೀರಾ, ಇದು ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ, ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಸರ್, ನನ್ನ ಹೆಸರು ಮಂಜುನಾಥ್ KG ಅಂತ ಹೇಳ್ಬಿಟ್ಟು ನಾನು ಕಾರ್ಗಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ 10 ವರ್ಷಗಳಿಂದ. ನಾವಿಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಕೂತಿದ್ದೀವಿ ಸರ್. ಏನು ಬೇಡಿಕೆ ಇದೆ ಸರ್, ಏನು ಯಾವ ಥರ, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ? ಸರ್, ಇದು ಕಂಪ್ನಿನ ಕ್ಲೋಸ್ ಮಾಡಿಬಿಟ್ಟು ಇದು ಬೇರೆ ಯಾರೋ ಸಿದ್ದಿ ಅನ್ನೋರಿಗೆ ಮಾರ್ತಾ ಇದ್ದಾರೆ ಸರ್. ಅವ್ರು ಮಾರ್ತಾ ಇರೋದ್ರಿಂದ ನಮಗೆಲ್ಲ ನೌಕರ ಅಭದ್ರತೆ ಕಾಡ್ತಾ ಇದೆ. ದಯವಿಟ್ಟು ನೀವು ನಮ್ಮ ನೌಕರಿನ ಅಭದ್ರತೆ ಮಾಡೋಂಗಿಲ್ಲ. ಯಾಕೆ ಇಲ್ಲಿ ನಾವೆಲ್ಲ ಇರೋದು ರೈತರ ಮಕ್ಕಳು, ಬಡವ್ರ ಮಕ್ಕಳು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ಇರೋದು. ಹಾಗಾಗಿ ನಮಗೆ ನೌಕರದ ಭದ್ರತೆ ಬೇಕು. ಅದಕ್ಕೋಸ್ಕರ ನಾವಿಲ್ಲೆಲ್ಲರೂ ಧರಣಿ ಮಾಡ್ತಾಯಿದ್ದೀವಿ, ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ ಸರ್. ಓಕೆ ಸರ್, ಈಗ ನೀವು ಇಲ್ಲಿ ಧರಣಿ ಕೂತ್ಕೊಂಡಿರೋರು ಎಷ್ಟು ಜನ ಇದ್ದೀರಾ, ಅನಂತರ ನೀವು ಎಷ್ಟು ಜನ ವರ್ಕರ್ಸ್ ಇದ್ರಿ ಒಳಗಡೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಸರ್, ನಾವೊಂದು 120 ಜನ ಕಾಯಂ ನೌಕರರಿದ್ವಿ. ಒಂದು 350ರಿಂದ 400 ಜನ ನಮ್ಮಲ್ಲಿ ಕಾಂಟ್ರಾಕ್ಟರ್ ಕಾರ್ಮಿಕರಿದ್ದರು. ಅದರಲ್ಲಿ 300-350 ಜನ ಕಾಂಟ್ರಾಕ್ಟರ್ನ ಯಾವುದೇ ರೀತಿಯ ಕಾರಣಗಳಿಂದ ತೆಗೆದುಹಾಕಿದ್ರು. ಹಾಗೆ 120 ಜನ ಕಾಯಂ ನೌಕರಲ್ಲಿ 60 ಜನ ಕಾಯಂ ನೌಕರನ್ನ ಅವರಿಗೆ ಚೀಟ್ ಮಾಡಿಬಿಟ್ಟು ಅವ್ರನ್ನ ಎದುರಿಸಿ ಅವ್ರನ್ನ VSS ಅನ್ನೋ ಒಂದು ಸ್ಕೀಮಲ್ಲಿ ಎಳ್ಕೊಂಬಂದ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸಿದ್ರು. ನಾವು ಅವ್ರಿಗೆಲ್ಲ ಹೇಳಿದ್ವಿ, ನೀವು ಯಾರು ಹೋಗಬೇಡ್ರಿ, ನಾವೆಲ್ಲ ಜೊತೆಗಿರೋಣ ಅಂತ ಹೇಳಿದ್ವಿ. ಆದರೆ ಅವರು ಅವ್ರದ್ದು ಪರಿಸ್ಥಿತಿ ಎದುರಿಸಿದ್ದಾರೆ. ಅವ್ರನ್ನ ಒಬ್ಬೊಬ್ಬರನ್ನೇ ಕರೆದು ಆಫೀಸಲ್ಲಿ ಕರೆದು ಎದುರಿಸಿ ಕಳಿಸಿದ್ದಾರೆ. ಬಟ್ ಈಗ ಉಳಿದಂಥ ನಾವು ಇನ್ನು 59-60 ಜನ ಇದ್ದೀವಿ. ಆದರೆ ನಾವ್ಯಾರು ಎದುರೋದು ಬೇಡ ಅಂತಂದು ಹೇಳ್ಬಿಟ್ಟು ನಾವು ಒಗ್ಗಟ್ಟಾಗಿ ಕೂತಿದ್ದೀವಿ. ನಮ್ಮ ಜೊತೆಗೆ ಈಗ ನಮ್ಮ ಗುತ್ತಿಗೆ ನೌಕರರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಈಗ ದಿನ ನಮಗೆ ನಮ್ಮ ಕಾರ್ಮಿಕರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ರೈತ ಸಂಘಟನೆ ಆಗಿರ್ಬೋದು, ದಲಿತ ಸಂಘರ್ಷ ಸಂಘಟನೆ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಡಾಕ್ಟರ್ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಂಘಟನೆಗಳಿಂದ ನಮಗೆ ಬೆಂಬಲ ಸಿಗ್ತಾ ಇದೆ. ಈಗ ನಾವು ಅಹೋರಾತ್ರಿ ಧರಣಿನ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಓಕೆ ಸರ್, ನೀವು ಯಾವ ದಿನದಿಂದ ಈ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ? ಎಷ್ಟು ದಿನ ಆಯಿತು ಮಾಡೋಕ್ಕಂತೂ? ನಿಮ್ಮ ಬೇಡಿಕೆಗಳನ್ನು ಆಲಿಸಲಿಕ್ಕೆ ಯಾರಾದರೂ ಬಂದಿದ್ದಾರಾ? ಸರ್, ನಾವು ಕಳೆದ 6 ದಿನಗಳಿಂದ ಮಾಡ್ತಾಯಿದ್ದೀವಿ ಸರ್. ನಾವು ಅನಿರ್ದಿಷ್ಟಾವಧಿ ಕಾಲ ಶಾಂತಿಯುತ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್. ಅವರು AC ರೂಮ್ ಬಿಟ್ಟು ಇಲ್ಲಿ ಯಾರಿಗೂ ಬಂದಿಲ್ಲ ಸರ್. ನಾವಿಲ್ಲಿ ಬಿಸಿಲಲ್ಲೇ ಅಷ್ಟರು ಹಗಲು ರಾತ್ರಿ ಸಾಯ್ತಾ ಇದ್ದೀವಿ. ಅವರು ಡೆಲ್ಲಿಯಿಂದ ಕನ್ನಡ ಬರ್ದವ್ರನ್ನ ಕರ್ಕೊಂಬಂದ್ಬಿಟ್ಟು ಅಲ್ಲೊಂದು 15-20 ಜನ ಒಳಗಡೆ ಕೂರಿಸಿದ್ದಾರೆ ಸರ್. ಅವ್ರದ್ದು ಬರೀ ಕೆಲಸ ನಮ್ಮನ್ನು ನೋಡೋದು, ನಮ್ಮನ್ನು ಇದನ್ನು ಫೋಟೋ ತೆಗೆಯೋದು, ಯಾರು ಬರ್ತಾರೆ ವೀಡಿಯೋ ಮಾಡೋದು, ಅವ್ರಿಗೆ ಕಳಿಸೋದು. ಇಲ್ಲಿಂದನೇ ಅವರು ನೇರವಾಗಿ ಎಲ್ಲನೂ ಅಲ್ಲೇ AC ರೂಮಲ್ಲೇ ಕೂತ್ಕೊಂಡು ವೀಕ್ಷಣೆ ಮಾಡಿಬಿಟ್ಟು ಟೈಸ್ ಕಾಪಿ ರೆಡಿ ಮಾಡ್ತಾಯಿದ್ದಾರೆ ಸರ್. ನಾವು ಇವ್ರನ್ನೆಲ್ಲ ಹೆಂಗೆ ಹೊರಗೆ ಹಾಕೋದು ಅಂತ ಸರ್, ಈಗ ನಿಮ್ಮ ಹೋರಾಟ ನಡೀತಾ ಇದೆ. ನಿಮ್ಮ ಈ ಹೋರಾಟದ ಸ್ವರೂಪ ಮುಂದಿನ ನಡೆ ಹೇಗಿರುತ್ತೆ? ಈ ಮ್ಯಾನೇಜ್ಮೆಂಟ್ ಬಂದು ನಿಮ್ಮನ್ನ ಯೋಗಕ್ಷೇಮ ಮಾತಾಡ್ಸಿಲ್ಲ, ನಿಮ್ಮ ಬೇಡಿಕೆ ಈಡೇರಿಸಲ್ಲ ಅಂತಂದಮೇಲೆ ನಿಮ್ಮ ಹೋರಾಟ ಯಾವ ಥರ ಇರುತ್ತೆ ಅನ್ನೋದನ್ನು ಸ್ವಲ್ಪ ಹೇಳ್ತೀರಾ? ಸರ್, ನಮ್ಮದು ನಾಳೆ 12ನೇ ತಾರೀಕು ಬಂದ್ಬಿಟ್ಟು ಥ್ರೋಟ್ ಇಂಡಿಯಾ ನಮ್ಮದು ಸ್ಟ್ರೈಕ್ ಇದೆ. ಈಗ 4 ಲೇಬರ್ ಕೋಡ್ ಇದೆ ಅಲ್ಲ ಸರ್, ಅದಕ್ಕೆ ನಮ್ಮ ಕಾರ್ಮಿಕ ಸಂಘಟನೆ ಕೂಡ ಕೈ ಜೋಡಿಸಿದೆ. ಅದಕ್ಕೆ ಏನೇನು ಬೇಕೋ ಎಲ್ಲ ಇವನು ನಿನ್ನೆ ರಾತ್ರಿಯಿಂದನೇ ರೆಡಿ ಮಾಡಿದ್ದಾರೆ ನಮ್ಮ ಹುಡುಗರು. ಅದು ಬಂದುಬಿಟ್ಟು ನೆಕ್ಸ್ಟು 13ನೇ ತಾರೀಕು DLC ಹತ್ರ ನಮ್ಮದು ಕೌನ್ಸಿಲಿಂಗ್ ಮೀಟಿಂಗ್ ಇದೆ ಸರ್. ಆ ಮೀಟಿಂಗಲ್ಲಿ ಅದನ್ನು ನೋಡ್ಕೊಂಬಿಟ್ಟು ನೆಗೋಸಿಯೇಷನ್ ನೋಡ್ಕೊಂಬಿಟ್ಟು ಅದರಲ್ಲಿ ನಮ್ಮ ಪೂರಕ ಬಂತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಅದರಲ್ಲಿ ನಮ್ಮ ಪೂರಕ ಬರಲಿಲ್ಲ ಅಂದರೆ ನಾವು ನೆಕ್ಸ್ಟು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸರ್. ಉಪವಾಸ ಸತ್ಯಾಗ್ರಹ ಮಾಡಿಬಿಟ್ಟು ಆಮೇಲೆ ಅದರಿಂದ ನಮ್ಮ ಇನ್ನೂ ಸಿಕ್ಕಾಪಟ್ಟೆ ಸಂಘಟನೆಗಳ ಎಲ್ಲ ಬೆಂಬಲಗಳನ್ನ ತಗೊಂಬಿಟ್ಟು ನಾವು ಹೆದ್ದಾರಿಗಳನ್ನು ಬಂದ್ ಮಾಡೋದಾಗಿರ್ಬೋದು, ಎಲ್ಲ ಗೇಟ್ಗಳನ್ನು ಬಂದ್ ಮಾಡೋದಾಗಿರ್ಬೋದು, ನಮಗೆ ನ್ಯಾಯ ಸಿಗೋವರೆಗೂ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಸರ್. ಇದರಲ್ಲಿ ಏನಾಗಿದೆ ಅಂದರೆ ಸರ್, ಇಡೀ ಪ್ರಪಂಚದಲ್ಲಿ ಕಾರ್ಮಿಕರು ಅಂದರೆ ಎಬ್ಬಟ್ಟು ನಾವು ಏನು ಓದೋ ಬರಹ ಬರದೇ ಇಲ್ಲ ಅಂತ ಅವ್ರು ತಿಳ್ಕೊಂಡಿದ್ರು ಸರ್. ಯಾರೇ ಆಗಲಿ ಇಲ್ಲಿ ಪ್ರಪಂಚದಲ್ಲಿ ನಮ್ಮ ಕಂಪ್ನಿಯಲ್ಲಿ ನಾವೆಲ್ಲ ಕಾರ್ಮಿಕರು ಹೆಂಗಿದೀವಿ ಅಂದರೆ ಎಲ್ಲ ಡಬಲ್ ಗ್ರ್ಯಾಜುಯೇಟ್ ಸರ್. ಹೌದು, ನೀವು ಕೇಳ್ಬೋದು ಸರ್, ಡಬಲ್ ಗ್ರ್ಯಾಜುಯೇಟ್ಸ್ ಆದರೆ ಯಾಕೆ ಇನ್ನೂ ಕಾರ್ಮಿಕರಾಗಿದ್ದೀರಿ ಅಂದರೆ ನಮ್ಮಲ್ಲಿ ಕಾರ್ಗಿಲ್ ಅನ್ನೋ ಒಂದು ಬ್ರ್ಯಾಂಡ್ ಸರ್ ಕಾಣ್ತಾ ಇದೆ ಸರ್. ಕಾರ್ಗಿಲ್ ಅನ್ನೋ ಬ್ರ್ಯಾಂಡು, ಆ ಬ್ರ್ಯಾಂಡಿಗೋಸ್ಕರನೇ ನಾವೆಲ್ಲರೂ ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಿರೋದು ಸರ್. ಇಲ್ಲಿವರೆಗೂ ಯಾವುದೇ ರೀತಿಯ ಪ್ರಮೋಷನ್ಗಳಿಲ್ಲ ಸರ್. BSc, BE, ME, MSc, MBA ಮಾಡಿದವ್ರು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಸಂಬಳ 25-30 ಸಾವಿರ ಇವತ್ತಿಗೂ ದಾಟಿಲ್ಲ ಸರ್. ಆಮೇಲೆ ಅವ್ರಿಗೆ ಯಾರಿಗೂ ಪ್ರಮೋಷನ್ ಸಿಕ್ಕಿಲ್ಲ. ಆದರೂ ಅವರು ಕರೆದಾಗೆಲ್ಲ ಬಂದಿದ್ದಾರೆ. 12 ಅವರ್ ಮಾಡಿದ್ದಾರೆ, 16 ಅವರ್ ಮಾಡಿದ್ದಾರೆ. ಆದರೂ ಯಾರೂ ಬೇಸರ ಮಾಡ್ಕೊಂಡಿಲ್ಲ. ಮನೆಯಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೂ ಕೂಡ ಬಂದ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ನಮಗೊಂದು ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ
ಮಾಡಿದ್ದಾರೆ. ಆದರೆ ಇದಕ್ಕಿದ್ದಂಗೆ ಈಗ ಅವರು ನಮ್ಮನ್ನು ಬೀದಿಗೆ ಹಾಕಿದ್ದಾರೆ ಸರ್. ಬಟ್ ಅವ್ರು ಬೀದಿಗೆ ಹಾಕಿದ್ದಾರೆ ಅಂದ ತಕ್ಷಣ ನಾವು ಹೆದರೋದಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಸಂವಿಧಾನ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ನಮ್ಮಂಥ ಬಡವರಿಗೆ ಅಂತಲೇ ಸಂವಿಧಾನ ಮಾಡಿದ್ದಾರೆ. ಅದ್ರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಈ ಹೋರಾಟ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಇದು ಯಾರು ಬೇಕಾದರೂ ಬರ್ಬೋದು. ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡಿ. ನಾವು ಎಲ್ಲರಲ್ಲೂ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕದಲ್ಲಿರುವ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಅದೇ ಥರನಾಗಿ ನಿಮ್ಮ ಈ ಬೇಡಿಕೆಗಳು ಈಡೇರಲಿ, ಹಾಗೆ ನಿಮ್ಗೆ ಒಳ್ಳೆಯ ನ್ಯಾಯ ಸಿಗಲಿ ಅಂತಂದು ನಮ್ಮ ಲೈಫ್ ವಿತ್ ನಾಗರಾಜ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾರೈಸ್ತೇನೆ ಸರ್. ಸ್ನೇಹಿತರೆ, ಇಷ್ಟೆಲ್ಲ ನಮ್ಮ ಇವತ್ತಿನ ಕವರೇಜ್ ನೋಡಿದ್ರಿ. ರೈತರ ಇದು ಯಾರಿಗೆ ಕಾರ್ಮಿಕರಿಗೆ ಆಗ್ತಿರೋ ಶೋಷಣೆ ಮತ್ತು ಅನ್ಯಾಯಗಳು ತುಂಬ ಇವೆ. ಅದು ನಮ್ಮ ಗಮನ ನಾವು ಪ್ರತಿ ಸಾರಿ ನೋಡ್ತಾ ಇರ್ತೇವೆ. ಇವೆಲ್ಲ ಆಗ್ತಾ ಇರ್ತವೆ. ಏನೇ ಆಗಲಿ, ಕಾರ್ಮಿಕರಿಗೆ, ರೈತರಿಗೆ, ದುಡಿಯುವ ಕೈಗಳು ಒಳ್ಳೆಯದಾಗಲಿ ಅಂತ ನಮ್ಮ ಲೈಫ್ ವಿತ್ ನಾಗರಾಜ್ ಕಡೆಯಿಂದ ಚಾನಲ್ ಕಡೆಯಿಂದ ನಾನು ಕೇಳ್ಕೊತೀನಿ. ಹಾಗೆ ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ.